ಅಮ್ಮ ನಮಸ್ಕಾರಮ್ಮ. ಈಗ ನೀವು ಡಾಕ್ಟರ್ ಪ್ರವೀಣ್ ಬಾಬು ಅವರ ಹತ್ರ ದಾವಣಗೆರೆಗೆ ಎಷ್ಟು ತಿಂಗಳ ಹಿಂದೆ ಬಂದಿದ್ರಿ? 2 ತಿಂಗಳು ಮುಂಚೆ ಬಂದಿದ್ರಿ, ಹೌದಾ? ಏನು ತೊಂದರೆ ಬಂದಿದ್ರಮ್ಮ? ವೀರ್ಯಾಣು ಕಮ್ಮಿ ಇತ್ತು, ಅದು ಬೇರೆ ವಿಷಯ. ಅದ್ರ ಜೊತೆಗೆ ನೀವು ಗಂಡ ಹೆಂಡತಿ ಸೇರಕ್ಕೆ ಆಗ್ತಿರ್ಲಿಲ್ಲ, ಅದು ಮೇನ್ ಪಾಯಿಂಟ್, ಹೌದಿಲ್ಲ? ಆ ಗಡಸು ಆಗ್ತಿರ್ಲಿಲ್ಲ, ನೀವು ಗಂಡ ಹೆಂಡತಿ ಸೇರಕ್ಕಿಂತ ಮುಂಚೆ ಹತ್ರ ಬರ್ತಿದ್ದಂಕ್ಲೆ ಡೌನ್ ಆಗಿಬಿಡೋದು. ಕರೆಕ್ಟೇನಮ್ಮ? ಇರೋದನ್ನ ಸತ್ಯವನ್ನ ಕರೆಕ್ಟಾಗಿ ಮರೆಮಾಚಿದೆ ಹೇಳ್ರಿ. ಹೌನಮ್ಮ. ಆ ತರ ನೀವು ಸೇರಕ್ಕೆ ಆಗ್ತಿರ್ಲಿಲ್ಲ. ಮದುವೆಗೆ ಎಷ್ಟು ವರ್ಷ ಆತೀಗ? 3 ವರ್ಷ ಆಯ್ತು. ನೀವು ಸೇರಕ್ಕೆ ಆಗ್ತಿರ್ಲಿಲ್ಲ, ಹೌದಿಲ್ಲ? ಆವಾಗ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರಿ. ಈಗ ತಗೊಂಡ ಮೇಲೆ ಹೇಗಿದೆ ಅಮ್ಮ? ಫುಲ್ ಇಂಪ್ರೂವ್ಮೆಂಟ್ ಇದೆ, ಫುಲ್ ಗಡಸಾಗುತ್ತೆ. 7-8 ನಿಮಿಷದವರೆಗೂ ನೀವು ಸಂಭೋಗ ನಡೆಸ್ತಾ ಇದ್ದೀರಾ, ಕರೆಕ್ಟ್ ಅಲ್ಲ? ಹೌದೇನ್ರಿ? ಅವ್ರು ಹೇಳ್ತಿರೋದು, ಮನೆಯವ್ರು ಹೇಳ್ತಿರೋದು ಸತ್ಯ ತಾನೆ? ಮುಂಚೆ ಸೇರಕ್ಕೆ ಆಗ್ತಾ ಇರಲಿಲ್ಲ. ಪ್ರಾಮಿಸ್ ಕಂಟಿನ್ಯೂಸ್ ಆಗಿ ನೀವು ಸಂಭೋಗ ನಡೆಸ್ದಾಗ, ಹೌದಾ? ಇಬ್ರು ಸ್ಯಾಟಿಸ್ಫೈಡ್, ತೃಪ್ತಿಯಿಂದ ಇದ್ದೀರಿ, ನೆಮ್ಮದಿಯಾಗಿದ್ದೀರಿ. ಹೌದಮ್ಮ. ಅಲ್ಲಮ್ಮ, ಮದುವೆ ಆಗಿರೋದು ಇದಕ್ಕೆ, ದೊಡ್ಡರ ಮದುವೆ ಮಾಡಿದ್ರೆ ಅದಕ್ಕೆ ನಿಮ್ಮನ್ನ ವಂಶ ಉದ್ಧಾರ ಆಗ್ಲಿ, ಇಬ್ರು ಲೈಂಗಿಕ ಸುಖ ಅನುಭವಿಸ್ಬೇಕು ಅಂತಾನೆ ಮದುವೆ ಆಗಿರೋದು, ಹೌದಿಲ್ಲ? ಆ ವಿವಾಹ ಬಂಧ ಇರೋದೇ ಅದು ಉದ್ದೇಶ. ಅದನ್ನ ಬಾಯಿ ಬಿಟ್ಟು ಕೆಲವರು ಮಾತಾಡಲ್ಲ, ನಾನು ಮಾತಾಡ್ತೀನಿ ಅಷ್ಟೇನೆ. ಈಗ ನೀವು ಒಬ್ರು ಹೆಣ್ಣಾಗಿ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದೀರಿ, ಅದ್ರ ಏನು ಸಂಕೋಚ ಇಲ್ಲ, ಏನಿಲ್ಲ. ಯಾರಾದ್ರೆ ನಮ್ಮ ಇರೋದು ಸತ್ಯ, ಖುಷಿ ಅಂತೂ ಇದೆಯಾ? ಹಂಗಾಗಿ ಇವತ್ತು ಮತ್ತೆ ಇನ್ನೊಂದ್ಸರಿ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕರೆಕ್ಟ್ ಆನ್ಸರ್? ನಿಜ ಹೇಳ್ತಿದ್ರಲ್ವಾ? ಇಬ್ರು ಸ್ಯಾಟಿಸ್ಫೈಡ್, ಒಳ್ಳೇದಾಗ್ಲಿ. ಆಮೇಲೆ ಸೈಡ್ ಎಫೆಕ್ಟ್ ನಮ್ಮ ಟ್ರೀಟ್ಮೆಂಟ್ ಯಾವುದಿಲ್ಲಲ್ಲ. ಆಮೇಲೆ ಡಾಕ್ಟರ್ ಲಂಚ ಕೊಟ್ಟೆ ಸ್ಟಾಪ್ ಮಾಡ್ಬಿಡ್ತಿದ್ರಿ. ಪ್ರಯೋಜನ ಇಲ್ಲ ಅಂತ ಅದೇ ಹೇಳಿದ್ವಲ್ಲ ರೀ, 17 ತೋರಿಸಿದ್ವಿ, ಆದ್ರೆ ಏನು ಆಗಿಲ್ಲ. ಅವ್ರು ಮೆಡಿಸಿನ್ ಕಾಟಾಗ ಅದು ಇಷ್ಟು ಒಂದು 3-4 ನಿಮಿಷ ಅಷ್ಟೇ ಇದ್ದು, ಇವಾಗ 7-8 ನಿಮಿಷ ಇದೆ. ಅದು ಮಾತ್ರೆ ತಗೊಂಡಾಗ ಮಾತ್ರ ಅಲ್ಲಿ 17 ತೋರಿಸ್ಕೊಂಡೆ ಮಾತ್ರೆ ತಗೊಂಡಾಗ ಅಷ್ಟೇ ರೀ. ಈಗ ನಮ್ಮ ಮಾತ್ರೆ ಬಿಟ್ರು ಇದೆ, ಮಾತ್ರೆ ಇಲ್ಲದೆ ಇದ್ರು ತಿಂಗಳೇ ಬರ್ಬೇಕಾಗಿತ್ತು ಸರ್. ಸ್ವಲ್ಪ ಹೊರಗೆ ಕೆಲಸ ಇರೋದಿಚ್ಚಿ ಬರೋದಾಗ್ಲಿಲ್ಲ. ಈಗ ಮಾತ್ರೆ ಬಿಟ್ಟೆ ನಮ್ಮ ಮುಗುದೆ ಬಿಟ್ಟೆ 2 ತಿಂಗಳಾಯ್ತು, ಇನ್ನೂ ನಿಮ್ ಪವರ್ ಏನು ಕಮ್ಮಿ ಆಗಿಲ್ಲ. ಕರೆಕ್ಟ್ ತಾನೆ? ನಿಜ ಹೇಳ್ತಿದ್ರಲ್ಲ? ಆಗ್ಲ ಒಳ್ಳೆ ಸತ್ಯ ಅಲ್ಲ ಸರ್? ಸತ್ಯ. ಥ್ಯಾಂಕ್ ಯು.